ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಈ ದಿನ 2026 ಫೆಬ್ರವರಿ ತಿಂಗಳ 6ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಇರುವಂಥ ದಿನ. ಇದು ಈ ದಿನ ರಾತ್ರಿ 2:31 ಇರಲಿದೆ ಈ ಪಂಚಮಿ ತಿಥಿ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ರಾತ್ರಿ 1:50 ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 12:47 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ರಾತ್ರಿ 11:36 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:10 ಮಧ್ಯಾಹ್ನ 12:37 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:42 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:02 ಇನ್ನು ಮಧ್ಯಾಹ್ನ 12:57 ಮಧ್ಯಾಹ್ನ 1:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:01 ರಾತ್ರಿ 7:42 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:20. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಆದ್ದರಿಂದ ಈ ದಿನ ಪ್ರೇಮಿಗಳಿಗೆ ದಂಪತಿಗಳಿಗೆ ಉತ್ತಮವಾದಂತಹ ದಿನ. ಅಂದರೆ ಮನರಂಜನೆಗಾಗಲಿ ಪ್ರಣಯಕ್ಕಾಗಲಿ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಇನ್ನು ಈ ಶುಕ್ರನನ್ನು ಸೌಂದರ್ಯಕ್ಕೆ, ಆಡಂಬರಕ್ಕೆ, ಹಾಗೆ ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಕಾರಕ ಅಂತ ಕರೆಯುವಂಥದ್ದಿದೆ. ಹಾಗಾಗಿನೇ ಈ ದಿನ ಯಾರು ಸುಖದಿಂದ ಸಂತೋಷದಿಂದ ಇರ್ತಾರೆ ಅಂಥವ್ರಿಗೆ ಶುಕ್ರನ ಅನುಗ್ರಹ ಚೆನ್ನಾಗಿರುತ್ತೆ. ಹಾಗೆ ನಾವು ವಾಸ ಮಾಡುವಂಥ ಮನೆ ಆಗಲಿ ಓಡಾಡುವಂಥ ವಾಹನ ಆಗಲಿ ನಮ್ಮಲ್ಲಿರಬೇಕು, ನಮ್ಮ ಸ್ವಂತದ್ದಾಗಿರಬೇಕು ಅಂದರೆ ಅದಕ್ಕೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಶುಕ್ರನಿಂದ
ಅಧಿಕವಾದಂತಹ ಒಂದು ಧನ ಸಂಪತ್ತು ಸಿಕ್ಬೋದು, ಆಸ್ತಿ ಪಾಸ್ತಿಗಳು ನಮಗೆ ನಮ್ಮ ಪಾಲಿಗೆ ಇರ್ಬೋದು, ಅಥವಾ ಮನಸ್ಸಿಗೂ ಕೂಡ ಒಂದು ಸಂತೋಷ, ಮನರಂಜನೆ ಇದು ಕೂಡ ಶುಕ್ರನಿಂದ ಸಿಕ್ಕತ್ತೆ. ಅದರಲ್ಲೂ ಈ ದಿನ ಇರುವಂತಹ ಗುರು ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನ ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:37 ಬೆಳಿಗ್ಗೆ 11:35 ಇನ್ನು ಸಂಜೆ 5:23 ಸಂಜೆ 6:22 ಹಾಗೆ ರಾತ್ರಿ 12:33 ರಾತ್ರಿ 1:34 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ತುಂಬ ಫೇವರಬಲ್ ಆಗೇ ಇದೆ. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇರುತ್ತೆ. ಇನ್ನು ನಿಮ್ಮ ಒಂದು ತಂಟೆ ತಕರಾರುಗಳಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಿದ್ದರೆ ಅದು ಕೂಡ ಈ ದಿನ ನಿಮ್ಮ ಪರವಾದಂತಹ ಒಂದು ಸನ್ನಿವೇಶವನ್ನು ನಿಮಗೆ ಒದಗಿಸಿಕೊಡುತ್ತೆ ಈ ಶನಿ ಹೋರಾದಲ್ಲಿ ನಿಮ್ಮ ಪ್ರಯತ್ನಗಳು ಇದ್ದರೆ. ಹಾಗಾಗಿ ಈ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:39 ಬೆಳಿಗ್ಗೆ 10:37 ಇನ್ನು ಅಪರಾಹ್ನ 4:22 5:23 ಹಾಗೆ ರಾತ್ರಿ 11:31 ರಾತ್ರಿ 12:33 ಶನಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಈ ದಿನ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅವ್ರಿಗೆ ಅನುಕೂಲತೆಗಳಿದೆ. ಇನ್ನು ಹೋಟೆಲ್ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ, ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಚಂದ್ರ ಹೋರ ಚೆನ್ನಾಗಿದೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಸಂಪೂರ್ಣವಾದಂತಹ ತೃಪ್ತಿಯನ್ನು ತರುತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:41 ಬೆಳಿಗ್ಗೆ 9:39 ಹಾಗೆ ಅಪರಾಹ್ನ 3:27 ಅಪರಾಹ್ನ 4:25 ಇನ್ನು ರಾತ್ರಿ 10:29 ರಾತ್ರಿ 11:31 ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು. ಇದು ಅನ್ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರ ಚೆನ್ನಾಗಿಲ್ಲ. ಅದಕ್ಕಾಗಿ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನದಲ್ಲಿ ರವಿ ಹೋರಾದಲ್ಲಿ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥ ವಿಚಾರ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:42 ಬೆಳಿಗ್ಗೆ 6:44 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:23 ರಾತ್ರಿ 8:25 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗೆ ಯಾವ ದಿನದಲ್ಲಿ ಶುಭ ಮುಹೂರ್ತಗಳು ಯಾವ ಸಮಯದಲ್ಲಿರುತ್ತೆ ಮತ್ತು ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ನೀವು ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ, ಆ ಪ್ರಕಾರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಈ ಪಂಚಾಂಗಗಳೇನಿದೆ, ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಕೇಮದ್ರುಮ ದೋಷ ಹೇಗೆ ಬರುತ್ತೆ, ಅದರ ನಿವಾರಣೆ ಏನು ಅನ್ನುವಂಥದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ.
ಬೃಹತ್ ಪರಾಶರರ ಹೊರಶಾಸ್ತ್ರ ಬಹಳ ವಿಶೇಷವಾದಂತಹ ಒಂದು ಉಲ್ಲೇಖವನ್ನು ಮಾಡಿದೆ. ಏನಂದ್ರೆ ಅದು ಕೇಮದ್ರುಮ ದೋಷ ಅಂತ ಹೇಳಿ. ಇಲ್ಲಿ ಚಂದ್ರನ ಅಂದ್ರೆ ಜಾತಕದಲ್ಲಿ ಚಂದ್ರನ ಸ್ಥಾನ ಯಾವುದು, ಅದರ ಎರಡೂ ಬದಿಗಳಲ್ಲಿ ಅಂದ್ರೆ ಎಡ ಬಲಗಳಲ್ಲಿ ಯಾವುದೇ ಶುಭ ಗ್ರಹಗಳ ಸಹವಾಸ ಇಲ್ಲ ಅಂತ ಹೇಳಿದ್ರೆ, ಶುಭ ಗ್ರಹಗಳ ದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ಅಂತಹ ಜಾತಕದಲ್ಲಿ ಕೇಮದ್ರುಮ ಯೋಗ ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸಿದ್ದಾರೆ. ಇಲ್ಲಿ ಚಂದ್ರಾದುಭಯತೋ ನಾಸ್ತಿ ಗ್ರಹ ಶುಭ ಸಮನ್ವಿತ ಕೇಮದ್ರುಮ ಸ ವಿಜ್ಞೇಯ ದರಿದ್ವತ್ವಂ ಪ್ರಯಚ್ಛತೆ ಅಂತ ಹೇಳ್ತಾರೆ. ಅಂದ್ರೆ ಈ ಚಂದ್ರನ ಎರಡೂ ಬದಿಗಳಲ್ಲಿ ಯಾವುದೇ ಶುಭ ಗ್ರಹಗಳು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಕೇಮದ್ರುಮ ಯೋಗ ಉಂಟಾಗುತ್ತೆ ಅನ್ನುವಂಥ ವಿಚಾರ. ಜೊತೆಗೆ ಈ ಯೋಗ ಅಷ್ಟೊಂದು ಒಳ್ಳೇದಲ್ಲ ನೋಡಿ, ಯಾಕೆಂದ್ರೆ ವ್ಯಕ್ತಿಗೆ ಮಾನಸಿಕ ಕಳವಳವನ್ನ ತರುವಂಥದ್ದು. ಯಾಕೆಂದ್ರೆ ಚಂದ್ರ ಮನಃಕಾರಕ ಅಲ್ವಾ, ಹಾಗಾಗಿ ಇವರಿಗೆ ಮನಸ್ಸಿನಲ್ಲಿ ಒಂದು ಸ್ಥಿಮಿತ ಅನ್ನುವಂಥದ್ದು ಇರಲ್ಲ, ಅಸ್ಥಿರವಾದಂತಹ ಮನಸ್ಸಿರುತ್ತೆ. ಜೊತೆಗೆ ಇವರಿಗೆ ಅಸ್ಥಿರವಾದ ಜೀವನ ಸ್ಥಿತಿ ಇರುತ್ತೆ, ಮಾನಸಿಕ ಅಶಾಂತಿ ಯಾವಾಗಲೂ ಇವರಿಗೆ ಇರುವಂಥದ್ದು. ಅಂದ್ರೆ ಆ ಜೀವನದಲ್ಲಾಗ್ಲಿ ಅಥವಾ ಅವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗ್ಲಿ ಸಮಾಧಾನ ಅನ್ನುವಂಥದ್ದು ಇರಲ್ಲ. ಇದರಿಂದ ಆ ವ್ಯಕ್ತಿಗೆ ದಾರಿದ್ರ್ಯ ಉಂಟಾಗಬಹುದು. ಅಂದ್ರೆ ಅವರ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಅವರು ಒಂದು ಪ್ರಗತಿ ಕೂಡ ನಿಧಾನ ಆಗತ್ತೆ, ಕೆಲವೊಮ್ಮೆ ಕುಂಠಿತ ಆಗ್ಬಿಡತ್ತೆ. ಹಾಗಾಗಿನೇ ಈ ಕೇಮದ್ರುಮ ದೋಷ ಏನಿದೆ ಅದನ್ನ ಬಹಳ ವಿಶೇಷವಾಗಿ ಪರಿಗಣಿಸಬೇಕು. ಇಲ್ಲಿ ಜಾತಕದಲ್ಲಿ ಚಂದ್ರ ಮನಃಕಾರಕ, ಹಾಗಾಗಿ ನಮ್ಮ ಮನಸ್ಸೇ ಜೀವನದ ದಿಕ್ಕನ್ನ ನಿರ್ಧರಿಸುವಂತಹ ಶಕ್ತಿಯನ್ನು ಹೊಂದಿರುವಂಥದ್ದು. ಅದಕ್ಕೆ ಹೇಳ್ತಾರೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ. ಅದನ್ನೇ ಇಂಗ್ಲಿಷಲ್ಲಿ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ ಹೇಳುವಂಥದ್ದು. ಮನಸ್ಸಿದ್ದರೆ ಮಾರ್ಗ, ಈ ಕಾರಣಕ್ಕಾಗಿನೇ. ಹಾಗೆ ಅಂತಹ ಒಬ್ಬ ಚಂದ್ರ ಒಬ್ಬನೇ ಸ್ಥಿತನಾಗಿ ಅವನ ಎರಡನೇ ಮನೆಯಲ್ಲಿ ಅಂದ್ರೆ ಮುಂದಿನ ಮನೆಯಲ್ಲಿ ಮತ್ತೆ ಹಿಂದಿನ ಮನೆ 12ನೇ ಮನೆ, ಇಲ್ಲಿ ಯಾವುದೇ ಶುಭ ಗ್ರಹಗಳ ಬೆಂಬಲ ಇಲ್ಲದಂತಹ ಸಂದರ್ಭದಲ್ಲಿ ಚಂದ್ರ ಸಂಪೂರ್ಣನಾಗಿ ನಿರ್ಬಲನಾಗ್ತಾನೆ. ಈ ಸ್ಥಿತಿಯನ್ನೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇಮದ್ರುಮ ದೋಷ ಅಂತ ಹೇಳಿ ಕರೀತಾರೆ. ಆದ್ರೆ ಈ 2 ಮತ್ತೆ 12ನೇ ಮನೆಗಳಲ್ಲಿ ರವಿ, ರಾಹು ಮತ್ತೆ ಕೇತು ಈ ಯೋಗದ ಲೆಕ್ಕಾಚಾರದಲ್ಲಿ ಪರಿಗಣಿಸಲ್ಲ ಅನ್ನುವಂಥ ವಿಚಾರ ಕೂಡ ಇದೆ. ಆದ್ರೆ ಈ ಗ್ರಹಗಳು ಇದ್ದರೂ ಕೂಡ ಕೇಮದ್ರುಮದ ದೋಷ ಫಲ ತಪ್ಪಲ್ಲ ಅನ್ನುವಂಥದ್ದು ಕೂಡ ಉಲ್ಲೇಖದಲ್ಲಿದೆ. ಹಾಗಾಗಿನೇ ಈ ಕೇಮದ್ರುಮ ದೋಷ ಅನ್ನುವಂಥದ್ದು ವ್ಯಕ್ತಿಗೆ ಅಷ್ಟೊಂದು ಮುನ್ನಡೆಯನ್ನ ತರಲ್ಲ. ಈ ಯೋಗ ಹೊಂದಿರುವಂತಹ ವ್ಯಕ್ತಿ ಜೀವನದಲ್ಲಿ ಹೊರಗಿನಲ್ಲಿ ಅಂದ್ರೆ ಆಚೆ ಕಡೆಯಿಂದ ನೋಡಿದ್ರೆ ಎಲ್ಲವೂ ಕೂಡ ಇದ್ದಂತೆ ಕಂಡರೂ ಕೂಡ ಒಳಗೊಳಗೆ ತೀವ್ರ ಮಾನಸಿಕ ಕೊರತೆಯನ್ನ ಅನುಭವಿಸ್ತಾ ಇರ್ತಾರೆ. ಸಂಬಂಧಿಕರಾಗ್ಲಿ, ಸ್ನೇಹಿತರಾಗ್ಲಿ, ಕುಟುಂಬದವರಾಗ್ಲಿ ಸುತ್ತಮುತ್ತಲಿದ್ರೂ ಕೂಡ ಕೆಲವೊಮ್ಮೆ ಇವರಿಗೆ ಒಂಟಿತನ ಕಾಡುತ್ತೆ. ನಾನು ಒಂಟಿ ಅನ್ನುವಂಥ ಭಾವನೆ ಸದಾ ಮನಸ್ಸನ್ನ ಕಾಡ್ತಾ ಇರುತ್ತೆ. ಹಣ ಬಂದ್ರೂ ಕೂಡ ಇವರಿಗೆ ಉಳಿಯಲ್ಲ, ವ್ಯಾಪಾರ ವ್ಯವಹಾರಗಳು ಕೈ ಹತ್ತಲ್ಲ, ಶ್ರಮ ಹೆಚ್ಚಾದ್ರೂ ಕೂಡ ಫಲ ಕಡಿಮೆ ಸಿಕ್ಕತ್ತೆ. ಏಕಾಏಕಿ ಆರ್ಥಿಕ ಕುಸಿತಗಳು ಕಾಣಿಸಿಕೊಳ್ಳುವಂಥ ಸಂದರ್ಭಗಳಿದೆ. ಇನ್ನು ಜೀವನದಲ್ಲಿ ಗುರಿನೇ ಇಲ್ವೇನೋ ಅನ್ನುವಂಥ ಒಂದು ಭಾವನೆ ಇವರಿಗೆ ಆಗಾಗ್ಗೆ ಬರುವಂಥದ್ದು ಇದೆ. ಇವರು ನಿರ್ಧಾರ ಮಾಡುವಂಥ ಶಕ್ತಿ ಏನಿದೆ, ಈ ವಿಲ್ ಪವರ್ ಏನಿದೆ, ಆತ್ಮವಿಶ್ವಾಸ ಏನಿದೆ, ಅದು ಕ್ರಮೇಣವಾಗಿ ಇವರಿಗೆ ಕುಗ್ಗುತ್ತಾ ಬರುತ್ತೆ. ಇನ್ನು ಏನೋ ಒಂದು ಚಿಂತೆ, ಭಯ, ಆತಂಕ, ಅಸ್ಥಿರವಾದಂತಹ ಒಂದು ಮನಸ್ಸು ಇವರಿಗೆ ಇದ್ದೇ ಇರುತ್ತೆ. ಮನಸ್ಸಿನಲ್ಲಿ ಸ್ಥಿರತೆ ಅನ್ನುವಂಥದ್ದು ಇರಲ್ಲ. ಇದು ಬಹಳಷ್ಟು ಮಂದಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದೆ. ಕೆಲವರಿಗೆ ಆಗಾಗ್ಗೆ ಉದ್ಯೋಗವನ್ನು ಬದಲಾವಣೆ ಮಾಡ್ತಾರೆ. ಕೆಲವರು ವ್ಯವಹಾರಗಳಲ್ಲಿ ಏರಿಳಿತಗಳನ್ನು ಕಾಣೋದ್ರಿಂದ ಅಂತಹ ವ್ಯವಹಾರಗಳನ್ನೇ ನಿಲ್ಲಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ಮಾನಸಿಕ ದೌರ್ಬಲ್ಯಗಳು ಈ ದೋಷದಿಂದ ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂತಹ ಒಂದು ದೋಷ. ಇಲ್ಲಿ ಚಂದ್ರ ಕೃಷ್ಣ ಪಕ್ಷದಲ್ಲಿ ಇದ್ದಾಗ, ನೀಚ ಸ್ಥಾನದಲ್ಲಿದ್ದಾಗ, ಪಾಪಗ್ರಹಗಳ ದೃಷ್ಟಿಗೆ ಒಳಪಟ್ಟಾಗ ಅಥವಾ ಈ ದುರ್ಬಲ ಷಡ್ಬಲ ಹೊಂದಿರುವಂತಹ ಸಂದರ್ಭದಲ್ಲಿ ಕೇಮದ್ರುಮ ಯೋಗ ಜೀವನದಲ್ಲಿ ತೀವ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿನೇ ಇಲ್ಲಿ ಶುಕ್ರ ಪಕ್ಷದಲ್ಲಿ ಚಂದ್ರ ಬಲಿಷ್ಠನಾಗಿದ್ರೆ, ಹುಣ್ಣಿಮೆಯ ಸಮೀಪ ಸ್ಥಿತನಾಗಿದ್ರೆ, ಕೇಂದ್ರ ಭಾವಗಳಲ್ಲಿ ಅಂದ್ರೆ 1ನೇ ಭಾವ, 4, 7 ಮತ್ತೆ 10ನೇ ಭಾವಗಳಲ್ಲಿ ಇದ್ರೆ, ಗುರು ಅಥವಾ ಶುಕ್ರನ ದೃಷ್ಟಿ ಇದ್ರೆ ಆ ದೋಷ ಸಂಪೂರ್ಣವಾಗಿ ಫಲ ನೀಡದೆ ಭಾಗಶಃ ಮಾತ್ರ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಈ ಕೇಮದ್ರುಮ ದೋಷ ಕೇವಲ ದಾರಿದ್ರ್ಯದ ಯೋಗ ಅಲ್ಲ, ಇದು ಮುಖ್ಯವಾಗಿ ಮನಸ್ಸಿನ ಬಲವನ್ನು ಕುಗ್ಗಿಸುವಂತ ಒಂದು ಯೋಗ. ಮನಸ್ಸು ದುರ್ಬಲವಾದಾಗ ನಾವು ಗಳಿಸ್ಕೊಳ್ಳುವಂಥ ವಿದ್ಯೆ ಆಗಲಿ, ಉದ್ಯೋಗ ಆಗಲಿ, ದಾಂಪತ್ಯ ಆಗಲಿ, ಸಾಮಾಜಿಕ ಗೌರವ, ನಮ್ಮ ಆತ್ಮವಿಶ್ವಾಸ ಎಲ್ಲ ಕ್ಷೇತ್ರಗಳ ಮೇಲೂ ಕೂಡ ಅದರ ನೆರಳು ಬೀಳ್ತಾ ಇರುತ್ತೆ. ಆದ್ದರಿಂದಲೇ ನಾವು
ಚಂದ್ರ ಬಲ ಇಲ್ಲದೆ ಜಾತಕ ಬಲ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಈ ಕೇಮದ್ರುಮ ಯೋಗ ಏನಿದೆ ಇದರ ತೀವ್ರತೆಯನ್ನು ನಾವು ಪರಿಗಣಿಸಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಈ ಪರಿಹಾರದ ಬಗ್ಗೆ ಕೂಡ, ಅಂದರೆ ನಮ್ಮ ಮನಸ್ಸನ್ನು ಹೇಗೆ ಬಲಪಡಿಸ್ಕೊಳ್ಬೋದು ಅನ್ನೋಂಥದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇದೆ, ಚಟುವಟಿಕೆ ಇದೆ, ಹೊಸದನ್ನು ಸಾಧಿಸಬೇಕು ಅನ್ನುವಂಥ ಹಂಬಲ ಭಾಳಷ್ಟು ಮಟ್ಟಿಗೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಯೋಜನೆಗಳು ಪ್ರತಿಫಲ ನೀಡುವಂಥ ಸಮಯ ಇದೆ. ಹಾಗೆ ಈ ದಿನದ ಮನಸ್ಥಿತಿಯಾಗಲಿ ಕೆಲವೊಂದು ವಿಚಾರಗಳಲ್ಲಿ ಬಹಳ ಅದ್ಭುತವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸನ್ನಾಹದಲ್ಲಿ ಇರುತ್ತೆ. ಅಂದರೆ ಉತ್ಸಾಹ ಚೆನ್ನಾಗಿರುತ್ತೆ. ಈ ದಿನ ಹೊಸ ವ್ಯಕ್ತಿಗಳ ಪರಿಚಯ ಉಂಟಾಗುವಂಥದ್ದು ಇದೆ. ಇನ್ನು ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಬೆಂಬಲ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಹಣಕಾಸಿನ ವಿಚಾರ ಆಗಲಿ ಅಥವಾ ನಿಮಗೆ ಒಂದು ಮಾರಲ್ ಸಪೋರ್ಟ್ ಆಗಲಿ ಈ ದಿನ ಬಹಳ ಬೇಗ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಕೆಲವೊಂದು ಅಮೂಲ್ಯ ವಸ್ತುಗಳಿಂದ ಒಳ್ಳೆಯ ಲಾಭ ಇದೆ. ಅಂದರೆ ಆ ಅಮೂಲ್ಯ ವಸ್ತುಗಳು ನಿಮ್ಮ ಕೈ ಸೇರ್ಬೋದು, ಇಲ್ಲ ಅದನ್ನು ಮನೆಗೆ ತರುವಂಥ ಒಂದು ಖರೀದಿ ಪ್ರಕ್ರಿಯೆ ಕೂಡ ಈ ದಿನ ನಡೆಯುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಸ್ನೇಹಿತರಿಂದ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ನಿಮ್ಮ ಒಂದು ಕೆಲಸಕ್ಕೆ ಸಿಕ್ಕುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಯಾವುದೇ ರೀತಿಯ ಪ್ರಯತ್ನದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ವಿವಾದಗಳು ಉಂಟಾಗ್ಬೋದು. ಹಾಗಾಗಿ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ ಈ ದಿನ ನೀವು ಯಾವುದೇ ಪ್ರಯತ್ನ ಮಾಡಿದ್ರೂ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದಕ್ಕಾಗಿಯೇ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮನಸ್ಸು 50-50 ಇರುವಂಥದ್ದು. ಪೂರ್ಣವಾದ ಮನಸ್ಸು ಯಾವ ಕೆಲಸದಲ್ಲೂ ಕೂಡ ಇರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನದಲ್ಲೂ ಕೂಡ ನೀವು ಪೂರ್ಣ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ದಿನ ಕೈಯಲ್ಲಿರುವಂಥ ಕೆಲಸವನ್ನು ಬಿಟ್ಟು ಬೇರೆ ಕೆಲಸದ ಬಗ್ಗೆನೇ ಗಮನ. ನಿಮಗೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತಾರಲ್ಲ, ಆ ರೀತಿಯಲ್ಲಿ ಬೇರೆ ಕಡೆ ಗಮನ ಇರೋದರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇದರಿಂದ ನಿಮ್ಮ ಒಂದು ಪ್ರಯತ್ನ ಕೂಡ ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಇಚ್ಛೆಯಂತೆ ಕೆಲಸಗಳಾದಾಗ ನೀವು ಸಕ್ಸಸ್ ಆಗ್ತೀರಿ ಅನ್ನುವಂಥ ಒಂದು ತಪ್ಪು ಕಲ್ಪನೆ ನಿಮ್ಮಲ್ಲಿರುತ್ತೆ. ಹಾಗಾಗಿ ಅದನ್ನು ತಿಳಿಗೊಳಿಸಲಿಕ್ಕೆ ಈ ದಿನ ತಜ್ಞರಾಗಲಿ, ಅನುಭವಸ್ಥರಾಗಲಿ, ಗುರು ಹಿರಿಯರಾಗಲಿ ಅವರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಅಂದರೆ ಈ ದಿನ ಬೇರೆಯವರ ಒಂದು ಬುದ್ಧಿ ಮಾತನ್ನಾಗಲಿ ಅವರ ಅನುಭವದ ಮಾತುಗಳನ್ನು ಕೇಳಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆಯಲ್ಲೇ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಹಳೆಯ ನೆನಪು, ಹಳೆಯ ಘಟನೆಗಳು ಈ ದಿನ ನಿಮ್ಮನ್ನು ತುಂಬ ಬಾಧಿಸುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಈ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರೋದಕ್ಕೂ ಕೂಡ ಈ ಒಂದು ನೆನಪೇ ಕಾರಣವಾಗತ್ತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಸಬಲವಾಗಿಲ್ಲ, ಅಸ್ತವ್ಯಸ್ತವಾಗಿರುತ್ತೆ. ಹಾಗಾಗಿನೇ ಗುರುತರವಾದಂತಹ, ಅಂದರೆ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ಒಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ, ಅದು ಅಷ್ಟೊಂದು ಸಕ್ಸಸ್ ಆಗಲ್ಲ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಕಿರಿಕಿರಿಗಳಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಗಮನ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನವೇ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಯಶಸ್ಸಿನಿಂದಲೇ ನೀವು ದಾರಿ ತಪ್ಪುವಂಥ ಸಾಧ್ಯತೆ ಇದೆ. ಯಾವಾಗಲೂ ಯಾವ ಸನ್ನಿವೇಶದಲ್ಲೂ ಆಗಿರುವಂಥ ಒಂದು ಸಕ್ಸಸ್ ಏನಿದೆ ಅದೇ ಎಲ್ಲ ಕಾಲದಲ್ಲೂ ಕೂಡ ಸಕ್ಸಸ್ಸನ್ನೇ ತರುವಂಥ ಒಂದು
ಸಂದರ್ಭ ಕಡಿಮೆ ಇರುತ್ತೆ. ಹಾಗಾಗಿ ಈ ದಿನ ಹಿಂದೆ ಮಾಡಿದಂಥ ಅನುಭವದಲ್ಲಿ ಕೆಲಸಗಳನ್ನು ಮುಂದುವರಿಸ್ತೀರಿ. ಆದರೆ ಈ ಸನ್ನಿವೇಶಕ್ಕೆ ಅದು ಹೊಂದಾಣಿಕೆ ಆಗಲ್ಲ. ಹಾಗಾಗಿನೇ ನಿಮ್ಮ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಳ್ಳದ ಹೊರತು ಅದರಿಂದ ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ನೀವು ಕೂಡ ಅಪ್ಡೇಟ್ ಆಗಬೇಕು. ಕೆಲಸ ಕಾರ್ಯಗಳ ಒಂದು ಪ್ರಯತ್ನದಲ್ಲೂ ಕೂಡ ಬದಲಾವಣೆಗಳು ಇರಬೇಕು. ಹಾಗೆ ಈ ದಿನ ಎಲ್ಲವೂ ಕೂಡ ಇದೆ, ನಿಮ್ಮ ಹತ್ತಿರದಲ್ಲೇ ಇದೆ, ನಿಮ್ಮ ಕೈಗೆಟುಕುವಂಥ ಒಂದು ಸ್ಥಳದಲ್ಲೇ ಇದೆ. ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಯೋಗ ಮಾತ್ರ ನಿಮ್ಮ ಕೈಯಲ್ಲಿಲ್ಲ. ಇದರಿಂದ ಈ ದಿನದ ಪರಿಸ್ಥಿತಿ ಏನಿದೆ ಅದರಲ್ಲಿ ಶ್ರಮ ಜಾಸ್ತಿ ಆಗುತ್ತೆ. ಅಂದರೆ ಕೆಲಸ ಜಾಸ್ತಿ ಮಾಡಬೇಕು, ಶ್ರಮ ಹಾಕಬೇಕು, ಎಫರ್ಟ್ ಹಾಕಬೇಕು. ಆದರೆ ಬರುವಂಥ ಫಲಿತಾಂಶ ಮಾತ್ರ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಕೆಲವೊಂದು ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗಲ್ಲ. ಕೆಲವೊಂದು ಪ್ರಾರಂಭವೇ ಆಗಲ್ಲ, ಕೆಲವೊಂದು ಪೂರ್ಣವೇ ಆಗಲ್ಲ. ಇದು ಕೂಡ ನಿಮಗೆ ಹಿನ್ನಡೆಯನ್ನು ತರುವಂಥ ಒಂದು ವಿಚಾರ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ಗೊಂದಲಗಳೇ ನಿಮಗೆ ಮುಂದುವರಿಯುವಂಥದ್ದಿದೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಹೊಸ ಸಾಲದ ಪ್ರಯತ್ನಗಳನ್ನು ಮಾಡಬೇಡಿ. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸಬೇಕು ಅಂಥ ಒಂದು ಕೌಶಲ್ಯ ಇದೆ, ಚಾಕಚಕ್ಯತೆ ಇದೆ. ಅಂಥ ಅನುಭವಗಳನ್ನು ಈ ದಿನ ಹಣಕಾಸಿನ ವಿಚಾರದಕ್ಕೆ ಅಪ್ಲೈ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಆಗುವಂಥ ಭಿನ್ನಾಭಿಪ್ರಾಯಗಳೇನಿದೆ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಮಾತನ್ನು ಈ ದಿನ ನಿಯಂತ್ರಣ ಇರಲಿ ಮಾತಿನಲ್ಲಿ. ಹಾಗೆ ಮಾತು ಕಡಿಮೆ, ಕೆಲಸ ಜಾಸ್ತಿ. ಇದಕ್ಕೆ ಈ ದಿನ ನೀವು ಬದ್ಧರಾಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ರಾಶಿಯ ಅಧಿಪತಿಯಾದಂತಹ ಚಂದ್ರ ತೃತೀಯದಲ್ಲಿ ಇರ್ತಾನೆ. ಇದರಿಂದ ನಿಮಗೆ ಒಳ್ಳೆಯ ಸಮಯ, ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಗುರಿಯತ್ತ ಸಾಗುವಂಥ ಪ್ರಯತ್ನದಲ್ಲಿ ನಿಮ್ಮವರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ ಆಗಲಿ ಪತ್ನಿ ಆಗಲಿ, ಯಾರೇ ನಿಮ್ಮ ಹತ್ತಿರದಲ್ಲಿರುವಂಥವರು, ನಿಮ್ಮ ವೆಲ್ವಿಷರ್ಸ್ ಕೂಡ ಈ ದಿನ ನಿಮಗೆ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಆರಂಭ ಮಾಡ್ತೀರಿ, ಬಹಳ ಬೇಗ ಮುಕ್ತಾಯಗೊಳಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಆತ್ಮಬಲ ಕೂಡ ಚೆನ್ನಾಗಿದೆ, ವಿಲ್ ಪವರ್ ಚೆನ್ನಾಗಿದೆ. ಇದರಿಂದಲೇ ಕೆಲಸ ಕಾರ್ಯಗಳನ್ನು ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಯೋಗ್ಯ ರೀತಿಯಲ್ಲಿ ನಿಮ್ಮ ಒಂದು ನಡತೆಯಿಂದ, ನಿಮ್ಮ ಒಂದು ಕಮಿಟ್ಮೆಂಟಿಂದ, ಅದರಲ್ಲೂ ಮುಖ್ಯವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನದಿಂದ ಯಶಸ್ಸು ಇದ್ದೇ ಇದೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಈ ದಿನ ಒಳ್ಳೆಯ ತೀರ್ಮಾನ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗಾಗಿನೇ ಈ ದಿನದ ಮನಸ್ಸು ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಎಂಥದ್ದೇ ಕೆಲಸ ಆಗಲಿ ಅದನ್ನು ಹಠ ಸಾಧನೆಯ ಮೂಲಕವೇ ಮಾಡಿ ಮುಗಿಸುವಂಥ ಒಂದು ಛಲ ಇದೆ. ಹಾಗಾಗಿ ಛಲಗಾರನಿಗೆ ಈ ದಿನ ಯಾವುದೂ ಕೂಡ ಕಷ್ಟ ಅನ್ನುವಂಥದ್ದು ಇರಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಖುಷಿಯಿಂದಲೇ ಇನ್ವಾಲ್ವ್ ಆಗ್ತೀರಿ, ಅಷ್ಟೇ ಒಳ್ಳೆಯ ಫಲಿತಾಂಶಗಳು ಕೂಡ ಬರುತ್ತೆ. ಒಟ್ಟಾರೆ ಧನಾತ್ಮಕವಾಗಿರುವಂಥ ಒಂದು ಸನ್ನಿವೇಶ, ಮನಸ್ಸು ಕೂಡ ನಿಮಗೆ ಹಾಗೆ ಇರುತ್ತೆ. ಆದರೆ ಈ ದಿನ ಯಾವುದೇ ರೀತಿಯ ಒತ್ತಡಗಳಿದ್ದರೆ, ಯಾವುದೇ ರೀತಿಯ ಸಮಸ್ಯೆಗಳು ಹಳೆಯದ್ದಿದ್ದರೆ ಅಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಎಲ್ಲರೊಂದಿಗೆ ಸ್ವಲ್ಪ ಸೌಹಾರ್ದಯುತವಾಗಿ ಹೋಗುವಂಥ ಒಂದು ಮನಸ್ಸಿರಲಿ. ಹಾಗೆ ಹೊಂದಾಣಿಕೆ ಬೇಕು. ಇದರಿಂದ ಈ ಕಾರ್ಯಗಳು ತುಂಬ ಸಕ್ಸಸ್ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಈ ದಿನ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದು. ಹಾಗೆ ಈ ದಿನದ ಪ್ರಯತ್ನಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗೆ ಕುಟುಂಬಸ್ಥರಿಂದಲೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಅಷ್ಟೊಂದು ಬೆಂಬಲ ಸಿಕ್ಕಲ್ಲ, ಅವರು ಕೂಡ ಸಪೋರ್ಟಿವ್ ಆಗಿರಲ್ಲ. ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥ ಪ್ರಯತ್ನದಲ್ಲಿ ಕುಟುಂಬ ಸದಸ್ಯರಲ್ಲಿ ಒಂದಿಬ್ಬರು ಈ ದಿನ ಇದ್ದೇ ಇರ್ತಾರೆ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳಿರುವಂಥ ಸಂದರ್ಭ. ಹಾಗೆ ಈ ದಿನ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ನಿಮಗೆ ಕಷ್ಟ ಆಗುತ್ತೆ. ಅದು ಬಹಳ ಸಣ್ಣ ಪುಟ್ಟದ್ದಾದಂತಹ ವಿಚಾರ ಆದರೂ ಕೂಡ ನಿಮಗೆ ತುಂಬ ತ್ರಾಸ ಆಗುವಂಥ ಸಂದರ್ಭ ಈ ದಿನದಲ್ಲಿರುತ್ತೆ. ಆದರೆ
ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಇದ್ದಾಗ ಅದನ್ನು ಬಗೆಹರಿಸಬೇಕು ಅನ್ನುವಂಥ ಒಂದು ಆಶಾಭಾವನೆ ಇರುತ್ತೆ. ಏನೋ ಜೀವನದಲ್ಲಿ ಒಂದು ಭರವಸೆ ಇದೆ, ಅದನ್ನು ಈ ದಿನ ಪೂರೈಸುವಂಥ ಒಂದು ಪ್ರಯತ್ನ ನಿಮ್ಮದಾಗಿರುತ್ತೆ. ಆದರೆ ಈ ದಿನ ವ್ಯರ್ಥ ಖರ್ಚುಗಳು ಕೂಡ ಜೊತೆಯಲ್ಲೇ ಇರೋದರಿಂದ ನೀವು ಲೆಕ್ಕಾಚಾರ ಮಾಡಿದ್ರೆ ಈ ದಿನ ನಿಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರುತ್ತೆ. ಹಾಗಾಗಿನೇ ಅಂಥ ಕೆಲಸ ಕಾರ್ಯಗಳನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಒಂದು ಮನಸ್ಸು ಕೂಡ ಈ ದಿನ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಎಲ್ಲ ಒಂದು ಕಡೆ ಕಿರಿಕಿರಿಗಳೇ ಜಾಸ್ತಿ ಇರುತ್ತೆ ಈ ಪ್ರಯಾಣದ ಸಂದರ್ಭದಲ್ಲಿ. ಹಾಗಾಗಿ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ಬೇಕೇ ಬೇಕು. ಆಹಾರ ವಿಹಾರಾದಿಗಳನ್ನು ಈ ದಿನ ಲೆಕ್ಕಾಚಾರದಲ್ಲೇ ನೀವು ಮಾಡಿದ್ರೆ ಮಾತ್ರ ಸ್ವಲ್ಪ ನಿಮ್ಮ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ನಿಮ್ಮಲ್ಲಿರುತ್ತೆ. ಆದರೆ ನೀವು ಏನನ್ನು ನಂಬಿಕೊಂಡಿದ್ದೀರಿ, ನಿಮ್ಮ ನೈತಿಕ ಮೌಲ್ಯ ಇದೆ, ಅದಕ್ಕೆ ವಿರುದ್ಧವಾಗಿ ವರ್ತಿಸುವಂಥವರು ನಿಮ್ಮ ಜೊತೆ ಈ ದಿನ ಇರ್ತಾರೆ. ಹಿತಶತ್ರುಗಳ ರೂಪದಲ್ಲಿ ಬರ್ತಾರೆ. ಸ್ವಲ್ಪ ಎಚ್ಚರಿಕೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಮೃತ್ಯುಂಜಯ ಮಂತ್ರವನ್ನು ಈ ದಿನ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಬಹಳ ಬೇಗ ಗುರಿ ತಲುಪುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಅದಕ್ಕೆ ಪ್ರಮುಖ ವ್ಯಕ್ತಿಗಳ ಬೆಂಬಲ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಕಟವರ್ತಿಗಳ ಜೊತೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥ ಒಂದು ಮನಸ್ಸು ಕೂಡ ನಿಮಗಿದೆ. ಹಾಗಾಗಿ ನೀವು ಏಕಾಂಗಿಯಾಗಿ ಕೆಲಸ ಮಾಡೋದಕ್ಕಿಂತ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಗ್ರಹ ಸ್ಥಾನಗಳು ಕೂಡ ಈ ದಿನ ಅನುಕೂಲಕರವಾದಂತಹ ಸ್ಥಿತಿಯಲ್ಲಿದೆ. ಇದರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕತ್ತೆ. ಹಾಗೆ ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಬಹಳ ಅಸಾಧಾರಣವಾದಂಥ ಒಂದು ಕೆಲಸವನ್ನು ಸಕ್ಸಸ್ ಮಾಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಮನೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ಸ್ವಲ್ಪ ಒತ್ತಡಗಳು ಇರುತ್ತೆ. ಕೆಲಸದ ಕಾರ್ಯಭಾರಗಳು ಜಾಸ್ತಿ ಇರುವಂಥದ್ದು. ಹಾಗೆ ಈ ಜವಾಬ್ದಾರಿಗಳು ಕೂಡ ನಿಮ್ಮ ಹೆಗಲಿಗೆ ಬರುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಈ ದಿನ ಮನಸ್ಸನ್ನು ಒಂದು ನಿರ್ದಿಷ್ಟವಾದ ಗುರಿಯೆಡೆಗೆ ಇಟ್ಕೊಳ್ಳಿ. ಹಾಗಾಗಿ ಎಷ್ಟೇ ಒತ್ತಡಗಳಿದ್ರೂ ಕೂಡ ಅದನ್ನು ನಿಭಾಯಿಸುವಂಥ, ನಿರ್ವಹಣೆ ಮಾಡುವಂಥ ಕೌಶಲ್ಯ ನಿಮಗೆ ಬಂದೇ ಬರುತ್ತೆ. ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಮುತುವರ್ಜಿಯಿಂದ ಈ ದಿನದಲ್ಲಿ ನಿಮ್ಮ ಒಂದು ಜ್ಞಾನಾರ್ಜನೆಯತ್ತ ಗಮನ ಹರಿಸಿದ್ರೆ, ನಿಮ್ಮ ಪರೀಕ್ಷೆಗಳತ್ತ ನೀವು ಮನಸ್ಸನ್ನು ಮಾಡಿದ್ರೆ ಕೆಲವೊಂದು ವಿಶೇಷವಾದಂಥ ವಿಚಾರಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಇದು ಅಂತರವಲೋಕನ ಮಾಡಿಕೊಳ್ಳುವಂಥದ್ದು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥ ಒಂದು ಸಂದರ್ಭ. ಇದರಿಂದ ನಿಮ್ಮ ತಪ್ಪು ಒಪ್ಪುಗಳನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ತೀರಿ. ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಒಂದು ನಿರ್ಧಾರಿತವಾದಂಥ ತೀರ್ಮಾನ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ನೀವೇ ಸರಿ ತಪ್ಪನ್ನು ಹೇಳುವಂಥ ನ್ಯಾಯಾಧೀಶರ ಸ್ಥಾನದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ನಡತೆ ಎಚ್ಚರದಿಂದ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಒತ್ತಡದ ವಾತಾವರಣ ಇದೆ. ಮನೆಯಲ್ಲಿ ಒಂದು ಬಿಗುವಿನ ವಾತಾವರಣ ಇದೆ. ಕೆಲವು ಕುಟುಂಬ ಸದಸ್ಯರ ಮಾತಾಗಲಿ ಅವರ ನಡತೆ ಆಗಲಿ ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗಾಗಲಿ ನಿಮ್ಮ ಗುರಿ ಉದ್ದೇಶಕ್ಕಾಗಲಿ ಈ ದಿನ ಅವರು ಕೂಡ ಅಷ್ಟೊಂದು ಸಪೋರ್ಟಿವ್ ಆಗಿರಲ್ಲ. ಹಾಗಾಗಿನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈ ದಿನ ಬರುವಂಥ ಸಾಧ್ಯತೆ ಇದೆ. ಅದರಲ್ಲೂ ಇದು ಚಂದ್ರನದ್ದು ಹೇಳಿ ಕೇಳಿ ವ್ಯಯಸ್ಥಾನ. ಹಾಗಾಗಿ ನಿಮ್ಮ ಪ್ರಯತ್ನಗಳಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಸ್ವಲ್ಪ ನಷ್ಟಗಳೇ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಸಮಯದ ನಿರ್ವಹಣೆ ಕೂಡ ನಿಮ್ಮ ಕೈ ಮೀರುವಂಥದ್ದು, ಔಟ್ ಆಫ್ ಕಂಟ್ರೋಲ್ ಈ ಟೈಮ್ ಕೂಡ. ಅದಕ್ಕಾಗಿಯೇ ಸಮಯಕ್ಕೆ ಸರಿಯಾಗಿ ಆರಂಭ ಆಗದೇ ಇರುವಂಥ ಕೆಲಸ ಕಾರ್ಯಗಳಿಂದ ಕೂಡ ನಿಮಗೆ ಅಷ್ಟೊಂದು ಒಳ್ಳೆಯ ಫಲಿತಾಂಶ ಇಲ್ಲ. ಇನ್ನು ಈ ದಿನ ವ್ಯರ್ಥ ಪ್ರಯಾಣವನ್ನು ಮಾಡುವಂಥ ಸಂದರ್ಭ ಕೂಡ ಇದೆ. ವಾಹನದಿಂದ ನಿಮಗೆ ಅಷ್ಟೊಂದು ಈ ದಿನ ಸಪೋರ್ಟ್ ಇಲ್ಲ, ಲಾಭ ಇಲ್ಲ, ಅನುಕೂಲ ಇಲ್ಲ. ಹಾಗಾಗಿನೇ
ಈ ದಿನ ಕೆಲವೊಂದು ಕೆಲಸಕ್ಕೆ, ಕೆಲವೊಂದು ಗುರುತರವಾದಂಥ ಚಟುವಟಿಕೆಗಳಿಗೆ ಕೈ ಹಾಕದೇ ಇರುವಂಥದ್ದೇ ಉತ್ತಮ. ಈಗಾಗಲೇ ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳತ್ತ ನಿಮ್ಮ ಗಮನ ಕೊಡಿ. ಹೊಸ ಕೆಲಸವನ್ನು ಈ ದಿನ ನೀವು ಆರಂಭ ಮಾಡಬೇಡಿ. ಒಂದು ವೇಳೆ ಮಾಡಲೇಬೇಕು ಅನ್ನುವಂಥ ಒಂದು ಕಂಪಲ್ಷನ್ ಇದ್ದರೆ ಪೂರ್ವ ಸಿದ್ಧತೆಯೊಂದಿಗೆ ಮಾಡಿ. ಅದರಲ್ಲೂ ಮಹಾಗಣಪತಿಯನ್ನು ಈ ದಿನ ಆರಾಧನೆ ಮಾಡ್ತಾ ಕೆಲಸಗಳನ್ನು ಮುಂದುವರಿಸಿ. ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ದಕ್ಷಿಣಾಮೂರ್ತಿಯ ಸ್ತೋತ್ರ ಗೊತ್ತಿದ್ದರೆ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಮನೆ ದೇವರನ್ನು ಕೂಡ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭದ ದಿನ. ಏಕೆಂದರೆ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗೆ ಈ ದಿನ ಕೈ ತುಂಬ ಹಣ ಇಲ್ಲ ಅಂದರೂ ಕೂಡ, ಲಾಭ ಇಲ್ಲ ಅಂದರೂ ಕೂಡ ಮನಸ್ಥಿತಿ ಚೆನ್ನಾಗಿದೆ. ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ. ಅದಕ್ಕಾಗಿಯೇ ಈ ದಿನ ನಿಮಗೆ ಲಾಭ ಅನುಕೂಲ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಯಶಸ್ಸು ನಿಮ್ಮ ನಿರೀಕ್ಷೆಯಂತೆ ಇರುತ್ತೆ. ಯಾಕೆಂದರೆ ನಿಮ್ಮ 6th ಸೆನ್ಸ್ ಏನಿದೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ದಿನದಲ್ಲಿ ನಿಮ್ಮ ಊಹೆ, ನಿಮ್ಮ ಕಲ್ಪನೆ ನಿಜವಾಗಿಬಿಡುತ್ತೆ ನೋಡಿ. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ಯಾವಾಗಲೂ ಕೂಡ ಧನಾತ್ಮಕವಾದಂಥ ಒಂದು ಆಲೋಚನೆ ಇರಲಿ. ಪಾಸಿಟಿವ್ ಥಾಟ್ಸ್ ಅನ್ನುವಂಥದ್ದೇ ಬಂದರೆ ಕೆಲಸಗಳು ಕೂಡ ಹಾಗೆ ನಿಮಗೆ ಫಲಿತಾಂಶವನ್ನು ತರುತ್ತೆ. ಇನ್ನು ಕೆಲವೊಮ್ಮೆ ಈ ಮಾನಸಿಕವಾದಂಥ ಸ್ಥಿತಿ ಎಲ್ಲ ಒಂದು ಕಡೆ ದುರ್ಬಲವಾದಂತೆ ಕಾಣಿಸ್ತಾ ಇರುತ್ತೆ. ಹಾಗೆ ಹಿಂದೆ ಆಗಿರುವಂಥ ಆಘಾತ ಆಗಲಿ, ಹಿಂದಿನ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನೀವು ತೆಗೆದುಕೊಂಡಂಥ ತೀರ್ಮಾನಗಳಾಗಲಿ ಈ ದಿನ ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ಕೆಲವೊಂದು ಈ ಸಮಯದ ನಿರ್ವಹಣೆಯಿಂದ, ನಿಮ್ಮ ಮಾತಿನ ನಿರ್ವಹಣೆಯಿಂದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ದಿನ ಈ ಟೈಮ್ ಅನ್ನುವಂಥದ್ದು ಮತ್ತು ನಿಮ್ಮ ಒಂದು ಮಾತು ಇದೆರಡನ್ನೂ ಕೂಡ ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಂಡ್ರೆ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಉದ್ಯೋಗದ ಬಗ್ಗೆ ಯಾರಾದರೂ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದಿದ್ದರೆ ಈ ದಿನ ಉತ್ತಮವಾದಂಥ ಸಂದರ್ಭ ಇದೆ. ನಿಮ್ಮ ತೀರ್ಮಾನ ಈ ದಿನ ಆಗಬಹುದು. ನೀವು ಅಂದುಕೊಂಡಂಥ ಒಂದು ವಾತಾವರಣ ಅದು ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಇನ್ನು ಈ ದಿನ ಶುಭ ಕಾರ್ಯದಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ನಿಮ್ಮ ಒಂದು ಉಪಸ್ಥಿತಿಯನ್ನು ತುಂಬ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ದಿನ ನಿಮಗೆ ಕುಟುಂಬದಲ್ಲಿ, ಸಮಾಜದಲ್ಲೂ ಕೂಡ ಗೌರವ ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ. ಅದಕ್ಕಾಗಿಯೇ ನಿಮ್ಮ ಕುಲದೇವರನ್ನು, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥ ದಿನ. ಅದರಲ್ಲೂ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ಕೆಲಸಗಳು ಏನೇ ಇದ್ದರೂ ಕೂಡ ಅದು ನಿಮಗೆ ತೃಪ್ತಿಯನ್ನು ತರುತ್ತೆ, ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸ್ಕೊಡುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನಾಗಲಿ, ನಿಮ್ಮ ಒಂದು ಇಚ್ಛಾಶಕ್ತಿಯನ್ನಾಗಲಿ ಈ ದಿನ ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಹಳೆಯ ಸ್ನೇಹಿತರ ಜೊತೆ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಸಂದರ್ಭ ಕೂಡ ಇದೆ. ಅವರ ಜೊತೆ ಒಂದು ಮಾತು, ಕಮ್ಯುನಿಕೇಷನ್ ಈ ದಿನ ನಿಮಗೆ ತೃಪ್ತಿಯನ್ನು ತರುತ್ತೆ. ಇನ್ನು ಈ ಸ್ಥಿರಾಸ್ತಿಯ ವಿಚಾರವಾಗಿ ನಿಮ್ಮ ಪ್ರಯತ್ನಗಳು ಒಳ್ಳೆಯ ಫಲವನ್ನು ನೀಡುವಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮ ಒಂದು ಆಸ್ತಿಯ ಬಗ್ಗೆ ಆಗಲಿ, ಒಡವೆ ವಸ್ತ್ರಗಳ ಬಗ್ಗೆ ಆಗಲಿ ಈ ದಿನ ನಿಮಗೆ ಸ್ವಲ್ಪ ವ್ಯಾಮೋಹ ಇದ್ದರೂ ಕೂಡ ಅದು ನಿಮಗೆ ಒಳ್ಳೆಯ ಫಲವನ್ನು ಮುಂದೆ ತಂದುಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ವಿಚಾರದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಕಣ್ಣಿನ ಸಮಸ್ಯೆ ಏನಾದರೂ ಇದ್ದರೆ ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ನೀವು ನೋಡುವಂಥ ನೋಟ ಆಗಲಿ, ನಿಮ್ಮ ದೃಶ್ಯಗಳಾಗಲಿ ಈ ದಿನ ನಿಮಗೆ ಒಂದು ಒಳ್ಳೆಯ ಸಂದರ್ಭವನ್ನು ಒದಗಿಸಿ ಕೊಡುವಂಥದ್ದಿದೆ. ಹಾಗಾಗಿ ನೀವು ಯಾವ ರೀತಿಯಲ್ಲಿ ನಿಮ್ಮ ಒಂದು ದೃಷ್ಟಿ ಇದೆಯೋ ಅದೇ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ಈ ದಿನ ನೀವು ಪಾಸಿಟಿವ್ ಆಗಿರುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಕೆಲವೊಮ್ಮೆ ಈ ಸೆಟಲ್ಮೆಂಟ್ ಅನ್ನುವಂಥ ವಿಚಾರ ಬಂದಾಗ, ತೀರ್ಮಾನ ಅನ್ನುವಂಥ ವಿಚಾರ ಬಂದಾಗ ನೀವು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಬಂಡವಾಳ ತೊಡಗಿಸ್ಬೇಕು, ವ್ಯಾಪಾರದ ಗತಿಯನ್ನೇ ಮುಂದುವರಿಸಬೇಕು, ಅದನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಉತ್ಸಾಹದಲ್ಲಿರುವಂಥವ್ರಿಗೆ
ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅವಕಾಶ ಬಂದಾಗ ಬಿಡಬೇಡಿ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅತಿಯಾದ ಆತ್ಮವಿಶ್ವಾಸ ಇರುವಂತಹ ದಿನ. ಇದನ್ನು ಓವರ್ ಕಾನ್ಫಿಡೆನ್ಸ್ ಅಂತಲೇ ಕರಿಬೋದು. ನಿಮಗೆ ಗೊತ್ತಿದೆ ಮೊಲ ಮತ್ತು ಆಮೆಯ ಓಟದ ಸ್ಪರ್ಧೆಯ ಕಥೆ. ಆ ರೀತಿಯಲ್ಲಿ ಈ ದಿನ ಬಹಳ ಉತ್ಸಾಹದಿಂದಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಆದರೆ ಅದೇ ಉತ್ಸಾಹವನ್ನು ಕೊನೆಯವರೆಗೂ ನೀವು ಕಾಯ್ದುಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ಏಕೆಂದರೆ ನಿಮ್ಮ ಉತ್ಸಾಹದಲ್ಲಿ ಕನ್ಸಿಸ್ಟೆನ್ಸಿ ಇರಲ್ಲ. ಅದಕ್ಕಾಗಿಯೇ ಕೆಲಸಗಳು ಆರಂಭ ಆದರೂ ಕೂಡ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಯಂತೆ ಇರಲ್ಲ. ಹಾಗಾಗಿನೇ ಈ ದಿನ ವ್ಯರ್ಥ ಪ್ರಯತ್ನಗಳಲ್ಲೇ ಕೆಲವೊಂದು ಕೆಲಸಗಳನ್ನು ನೀವು ಪೂರ್ಣಗೊಳಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರುವಂಥ ಸಂದರ್ಭ ಇದೆ. ಏಕೆಂದರೆ ನೀವು ಅತಿಯಾಗಿ ನಂಬಿರುವಂಥವರೇ, ನಿಮ್ಮ ಹಿತಶತ್ರುಗಳೇ ಈ ದಿನ ಅವರ ಕೈ ಮೇಲು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮಲ್ಲಿರುವಂಥ ಒಂದು ನಿಶಕ್ತಿ ಆಗಲಿ, ನಿಮ್ಮಲ್ಲಿರುವಂಥ ಒಂದು ದೌರ್ಬಲ್ಯ ಆಗಲಿ, ವೀಕ್ನೆಸ್ ಆಗಲಿ ಅವರಿಗೆ ಬಹಳ ಬೇಗ ಗೊತ್ತಾಗುತ್ತೆ. ಹಾಗಾಗಿನೇ ಈ ದಿನ ನೀವು ನಿಮ್ಮ ಒಂದು ದೌರ್ಬಲ್ಯ ಏನೇ ಇದ್ದರೂ ಅದನ್ನು ಸ್ವಲ್ಪ ಬಲಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಯಾವ ಕ್ಷೇತ್ರದಲ್ಲಿ ನೀವು ಕೈ ಹಾಕಿದ್ರೆ ನಿಮಗೆ ಸೋಲಾಗ್ತಾ ಇದೆ, ಎಲ್ಲಿ ಹಿನ್ನಡೆ ಆಗ್ತಾ ಇದೆ, ಎಲ್ಲಿ ನಷ್ಟ ಆಗ್ತಾ ಇದೆ, ಇಂಥದ್ದನ್ನು ಈ ದಿನ ನೀವು ಸಂಪೂರ್ಣವಾಗಿ ಗಮನಿಸಬೇಕಾಗತ್ತೆ. ಅದಕ್ಕಾಗಿಯೇ ನೀವು ಒಂದು ಸಂಶೋಧನೆಯನ್ನು ಮಾಡಿಕೊಳ್ಬೇಕು. ನಿಮ್ಮ ಬಗ್ಗೆನೇ ನೀವು ಹೆಚ್ಚು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಆದರೆ ಈ ಆತುರವಾಗಿ ತೆಗೆದುಕೊಳ್ಳುವಂಥ ತೀರ್ಮಾನದಿಂದಲೇ ನಿಮಗೆ ಸಾಕಷ್ಟು ನಷ್ಟಗಳು ಉಂಟಾಗಿದೆ ಅನ್ನುವಂಥದ್ದು ಕೂಡ ಇದರಲ್ಲಿ ಸೇರಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಆತುರದ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಮಾತನ್ನು ಈ ದಿನ ಹೆಚ್ಚು ಹರಿಬಿಡಬೇಡಿ. ಹಾಗಾಗಿ ಮಾತಿನಲ್ಲಿ ನಿಯಂತ್ರಣ ಇರಲಿ, ಒಳ್ಳೆಯದಾಗತ್ತೆ. ಹಾಗೆ ಆತ್ಮವಿಶ್ವಾಸವೇ ನಿಮಗಿರುವಂಥ ಒಂದು ಬಲ. ಅದನ್ನು ಈ ದಿನ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಈ ದಿನ ದರ್ಶನ ಮಾಡಿ, ಸಾಧ್ಯ ಆದರೆ ಒಳ್ಳೆಯದಾಗುತ್ತೆ. ಈ ದಿನ ದುರ್ಗಾದೇವಿಯನ್ನು ಆರಾಧನೆ ಮಾಡಿ. ಅಮ್ಮನವರ ದರ್ಶನ ಕೂಡ ನಿಮಗೆ ಒಳ್ಳೆಯ ಬಲವನ್ನು ಹಾಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಇಲ್ಲಿ 8ನೇ ಮನೆ ಅಂತ ಹೇಳಿದ್ರೆ ದುಸ್ಥಾನ ಇದು. ಹಾಗಾಗಿ ಈ ದಿನ ನೀವು ಮಾಡುವಂಥ ಪ್ರತಿ ಪ್ರಯತ್ನದಲ್ಲೂ ಕೂಡ ಮಿಶ್ರ ಫಲಗಳು ಇರುತ್ತೆ. ಹಾಗೆ ಶ್ರಮಪಟ್ಟು ಕೆಲಸವನ್ನು ಮಾಡಬೇಕು ಅಂದರೆ ನಿಮಗೆ ಬೇರೆಯವರ ಬೆಂಬಲ ಬೇಕು, ಅವರ ಸಪೋರ್ಟ್ ಬೇಕು. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ನೀವು ಕೆಲವೊಂದು ವ್ಯವಹಾರಗಳನ್ನು ಈ ದಿನ ನಿಲ್ಲಿಸುವಂಥದ್ದೇ ಉತ್ತಮ, ಇಲ್ಲ ಅದನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಈ ಹಣದ ವಿಚಾರದಲ್ಲಿ ಈ ದಿನ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ ಬಂದೇ ಬರುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಇರುವಂಥ ಕೆಲವೊಂದು ಸಮಸ್ಯೆಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ, ಇದರ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ವ್ಯರ್ಥ ಪ್ರಯಾಣ ಆಗುತ್ತೆ. ಏಕೆಂದರೆ ಈ ಪ್ರಯಾಣದಿಂದ ನಿಮಗೆ ಯಾವುದೇ ರೀತಿಯ ಅನುಕೂಲತೆಗಳು ಇಲ್ಲದೆ ಇದ್ದಾಗ ದೂರದ ಪ್ರಯಾಣವನ್ನಾಗಲಿ ಅಥವಾ ಬಹಳ ಮುಖ್ಯವಾದ ಒಂದು ವಿಚಾರಕ್ಕೆ ಹೋಗುವಂಥ ಪ್ರಯಾಣ, ಇದನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ವಾಹನದಿಂದ ಲಾಭ ಇಲ್ಲ, ಸ್ವಲ್ಪ ಖರ್ಚುಗಳೇ ಜಾಸ್ತಿ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಗ್ರಹಸ್ಥಾನಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿಯೇ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ಈ ಸಂಬಂಧಗಳ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಸ್ತ್ರೀಯರಿಂದ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಇರುತ್ತೆ, ಸ್ವಲ್ಪ ಹಿನ್ನಡೆ ಇರುತ್ತೆ ನಿಮ್ಮ ಪ್ರಯತ್ನಕ್ಕೆ. ಒಂದು ವೇಳೆ ನೀವೇ ಸ್ತ್ರೀ ಆಗಿದ್ದರೆ ಇನ್ನೋರ್ವ ಸ್ತ್ರೀಯಿಂದ ನಿಮಗೆ ಅಂಥ ಒತ್ತಡಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ರೀತಿಯ ಮಾತುಕತೆ, ಒಂದು ಕಮ್ಯುನಿಕೇಷನ್ ಅನ್ನೋವಂಥದ್ದಿದ್ದರೆ ಅದು ಬಹಳ ನೇರವಾಗಿರಬೇಕು, ಸ್ಪಷ್ಟವಾಗಿ ಇರಬೇಕು. ಏಕೆಂದರೆ ಈ ದಿನ ನಿಮ್ಮ ಒಂದು ತೀರ್ಮಾನದಲ್ಲಾಗಲಿ ನಿಮ್ಮ ಮಾತಿನಲ್ಲಾಗಲಿ ನಿಮಗೆ ಒಂದು ಗೊಂದಲ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ಮೊದಲು ಒಂದು ಕ್ಲಾರಿಟಿಯನ್ನು ಪಡ್ಕೊಂಡು ಮಾತನ್ನು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಏನೇ ಕೆಲಸ ಮಾಡಿ, ಈ ದಿನ ಏನೇ ಕೆಲಸವನ್ನು ಮಾಡಿ ಆತ್ಮವಿಶ್ವಾಸದಿಂದ ಮಾಡಿ, ಒಳ್ಳೆಯದಾಗುತ್ತೆ. ಏಕೆಂದರೆ ಆತ್ಮವಿಶ್ವಾಸ ಏನಿದೆ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಅದೊಂದೇ ನಿಮಗಿರುವಂಥ ಬಲ. ಹಾಗಾಗಿ ಹೊರಗಿನಿಂದ ಎಷ್ಟೇ
ಹೊರಗಿನಿಂದ ಎಷ್ಟೇ ಬಾಹ್ಯ ಬೆಂಬಲ ಇದ್ದರೂ ಕೂಡ ಅದು ನಿಮಗೆ ಸಕ್ಸಸ್ಸನ್ನು ತರಲ್ಲ. ಹಾಗಾಗಿ ಒಂದು ಬಲ ನಿಮಗೆ ಬೇಕು ಅಂದರೆ ಅದು ನಿಮ್ಮೊಳಗೆ ಉದ್ಭವ ಆಗಬೇಕು, ಅದನ್ನು ನೀವೇ ಪೂರ್ಣವಾಗಿ ಬಳಸ್ಕೊಳ್ಬೇಕು. ಹಾಗೆ ಈ ದಿನ ಯಾವುದೇ ಒಂದು ವಿಚಾರವನ್ನು ನೋಡುವಂಥ ಸಂದರ್ಭ ಅದನ್ನು ಪೂರ್ಣ ದೃಷ್ಟಿಯಿಂದ ನೋಡಿ, ಪೂರ್ಣ ಮನಸ್ಸಿನಿಂದ ನೋಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಮಹಾಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವ್ರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ ಬಹಳ ವಿಶೇಷವಾಗಿ ಸಂತೋಷವನ್ನು ತರುವಂಥ ದಿನ ನಿಮಗೆ. ಏಕೆಂದರೆ ಕೆಲವೊಂದು ವಿದ್ಯಮಾನಗಳಿಂದ, ಕೆಲವೊಂದು ಕೆಲಸ ಕಾರ್ಯಗಳಿಂದ ನಿಮ್ಮ ಒಂದು ನಿರೀಕ್ಷೆಯಂತೆ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಮನಸ್ಸಿಗೆ ತುಂಬ ಸಮಾಧಾನ ಇದೆ. ಹಾಗೆ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಅದರಲ್ಲೂ ಸ್ವಂತ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ ಹಠಾತ್ತಾಗಿ ಲಾಭಗಳು ಉಂಟಾಗುವಂಥದ್ದು ಇದೆ. ನಿಮಗೆ ಬರಬೇಕಾದಂಥ ಹಣ ಕೂಡ ಬರುತ್ತೆ, ಆದರೆ ನಿಮ್ಮ ಪ್ರಯತ್ನ ಮಾತ್ರ ತುಂಬ ಪಾಸಿಟಿವ್ ಆಗೇ ಇರಬೇಕು. ಅಂದರೆ ಎಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗ್ತಾ ಇದೆ, ಆಗೋದೆಲ್ಲ ಮುಂದೆ ಒಳ್ಳೆಯದನ್ನೇ ತರುತ್ತೆ ಅನ್ನುವಂಥ ಒಂದು ಆಶಾಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವ್ಯಾಪಾರದಲ್ಲಾಗಲಿ, ಗಳಿಕೆಯಲ್ಲಾಗಲಿ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಕೂಡ ಇದೆ. ಅದನ್ನು ಈ ದಿನ ಸ್ಥಿರಾಸ್ತಿಯ ಮೇಲಾಗಲಿ ಅಥವಾ ಬೇರೆ ಇನ್ಯಾವುದೇ ಒಂದು ಮೂಲದಿಂದ ಹೆಚ್ಚು ಪ್ರತಿಫಲ ಸಿಕ್ಕುವಂಥ ಒಂದು ಕಾರ್ಯಕ್ಕೆ ಅದನ್ನು ಇನ್ವೆಸ್ಟ್ ಮಾಡಿ, ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಹಾಗಾಗಿ ನೀವು ಏನೇ ಮಾಡಿದ್ರೂ ಈ ದಿನ ದೂರದೃಷ್ಟಿ ಇರಬೇಕು, ಒಂದು ವಿಷನ್ ಇಟ್ಕೊಳ್ಬೇಕು. ಹಾಗಾಗಿ ನಾಳಿನ ಭವಿಷ್ಯದ ಹಿನ್ನೆಲೆಯಲ್ಲೇ ನಿಮ್ಮ ಪ್ರಯತ್ನಗಳು ಇರಬೇಕಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿ ತುಂಬ ಒಳ್ಳೆಯ ಸಂತೋಷದ ಸನ್ನಿವೇಶ ಕೂಡ ಇದೆ. ನಿಮ್ಮ ಒಂದು ಕನಸಿಗೆ ಅವರ ಬೆಂಬಲ ಕೂಡ ಸಿಕ್ಕತ್ತೆ. ಹಾಗಾಗಿ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದಿದೆ. ಅವಕಾಶ ಬಂದಾಗ ಬಿಡಬೇಡಿ, ಅದನ್ನು ಸರಿಯಾದ ಸಮಯಕ್ಕೆ ಬಳಸ್ಕೊಳ್ಳುವಂಥ ಒಂದು ಪೂರ್ವ ಸಿದ್ಧತೆ ಇರಲಿ. ಮನಸ್ಸು ಒಂದು ಮೆಂಟಲ್ ರೆಡಿನೆಸ್ ಅನ್ನುವಂಥದ್ದು ಈ ದಿನ ಬಹಳ ಮುಖ್ಯ ನಿಮಗೆ. ಅದು ಸಾಕಷ್ಟು ಪ್ರಯತ್ನದಲ್ಲೇ ಈಗಾಗಲೇ ಮಾಡ್ತಾ ಇದ್ದೀರಿ. ಈ ದಿನ ಅಂಥ ಒಂದು ಸನ್ನಿವೇಶ ಬರುತ್ತೆ, ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂಥ ಸಂದರ್ಭ ಬರುತ್ತೆ. ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು, ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ, ಅದನ್ನು ಅನಾವರಣ ಮಾಡಲಿಕ್ಕೂ ಕೂಡ ಒಂದು ಸನ್ನಿವೇಶ ಇದೆ. ನೋಡಿ, ಅದನ್ನು ಹೇಗೆ ಬಳಸ್ಕೊಳ್ತೀರಿ ಅದರ ಮೇಲೆ ನಿಮ್ಮ ಭವಿಷ್ಯ ರೂಪಿತವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.